ಸರ ನಾವು ವಿವಾ ಮಾರ್ಟ್ ಕಂಪ್ನಿ ಹತ್ರ ವಿವಾ ಕಿಸಾನ್ ಗ್ರೋತ್ ಡೆವಲಪರ್ ಅನ್ನೋ ಪ್ರಾಡಕ್ಟ್ ಇಲ್ಲೊಬ್ಬರು ರೈತರಿಗೆ ಕಬ್ಬಿಗೆ ಕೊಟ್ಟಿದ್ವಿ. ಈಗ ಕೊಟ್ಟ ಒಂದು ತಿಂಗಳಾಗೈತಿ. ರೈತರು ಫೋನ್ ಹಚ್ಚಿ ಕರ್ಸ್ಯಾರು. ರೈತರ ಬಾಯಿಂತ್ರ ಕೇಳೋನು ಏನೇನಾಗೈತಿ ಉಪಯೋಗ ಇದ್ರಿಂದ ಯಾವ್ಯಾವ ರೀತಿ ಉಪಯೋಗ ಮಾಡ್ಯಾರ ಅನ್ನೋದು. ನಮಸ್ಕಾರ ಸರ್. ಯಾವ್ರಿ ನಿಮ್ದು? ನಮ್ಮ ತಬಕದಹೊನ್ನಳ್ಳಿ ಕಲಗಟ್ಟಿ ತಾಲೂಕು ಅಂತಂದು. ಕಲಗಟ್ಟಿ ತಾಲೂಕು ತಬಕದಹೊನ್ನಳ್ಳಿ ಜಿಲ್ಲಾ ಬರ್ತೈತಿ. ಧಾರವಾಡ ಜಿಲ್ಲಾ ರೀ. ಈಗ ನಮ್ಮ ಪ್ರಾಡಕ್ಟ್ ಉಪಯೋಗ ಮಾಡಕತ್ತ ಎಷ್ಟು ದಿನ ಆತ್ರಿ ನೀವು? ನಾವು ಪ್ರಾಡಕ್ಟ್ ಉಪಯೋಗ ಮಾಡಿ ಒಂದು ತಿಂಗಳಾಯ್ತು ನೋಡಿ ಸರ್. ಒಂದು ತಿಂಗಳಾಯ್ತು ಪ್ರಾಡಕ್ಟ್ ಉಪಯೋಗ ಮಾಡಕತ್ತ. ನಮ್ದು ಯಾವ ರೀತಿ ನೀವು ಈಗ ಈ ಪ್ರಾಡಕ್ಟ್ ಉಪಯೋಗ ಮಾಡಿಂದ ರೀ ಸರ್ ನಾವು ಯಾವುದು ಗೊಬ್ಬರ ಆಗಲಿ ಏನೂ ಬೆಳೆಸಿಲ್ಲ. ಹೆಂಗೆ ಹಾಕಿ ಕಬ್ಬು ಹಂಗೈತಿ. ಮರಿನೂ ಜಾಸ್ತಿ ಬಿಟ್ಟೈತಿ. ಆಮ್ಯಾಗಿಂದ ಕಲರು ಚಲೋ ಐತಿ. ಇಳುವರಿನೂ ಅಡ್ಡಿ ಇಲ್ಲ. ಒಳ್ಳೆ ಚಲೋ ಬಂದೈತಿ ಕಬ್ಬು. ಈಗ ರೈತರು ನಮ್ಗೆ ಯೂಟ್ಯೂಬಿಂದ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ನೇ ಟೈಮಿಗೆ ಒಂದು ತಿಂಗಳ ಮುಂಚೆ ಔಷಧ ತೊಗೊಂಡಿದ್ರು. ತೊಗೊಂಡು ಅವ್ರು ಔಷಧ ಸ್ಪ್ರೇ ಮಾಡೋ ಟೈಮ್ದಾಗ ಆಗ ನಾಟಿ ಆಗತ್ತಿತ್ತು ಕಬ್ಬಿದು. ನಾಟಿ ಆಗೋ ಟೈಮ್ದಾಗ ನಮ್ದು ವಿವಾ ಕಿಸಾನ್ ಗ್ರೋತ್ ಡೆವಲಪರನ್ನು ಬಡ್ಡಿಗೆ ಡ್ರಿಂಚ್ ಮಾಡಿಸಿ ಮ್ಯಾಗ ಕಬ್ಬಿಗೆ ಸ್ಪ್ರೇ ಮಾಡಿಸಿದ್ವಿ. ಈಗ ಮಾಡಿಸಿ ಒಂದು ತಿಂಗಳಾಗೈತಿ. ಕಬ್ಬಿಂದ ನೀವು ರೈತರೆಲ್ಲ ನೋಡ್ಬೋದು ಮರಿ ಯಾವ ರೀತಿ ಹೊಡೆದ ಅಂತ ನೋಡ್ಬೋದು. ಒಂದೊಂದು ಗಡ್ಡಿಗೆ ಏನೆಲ್ಲ ಅಂದರೂ 6-7 ಮರಿ ಐತಿ. ಮತ್ತು ಎಲಿ ಸೈಜಿಗೆ ಬರಬ್ಬರ ಅಂದ್ರೆ 3 ಬಳ್ಳಿ ಎಲಿ ಸೈಜ್ ಐತಿ. ಕಲರ್ ಐತಿ. ಯಾವುದೇ ರೀತಿಯ ರಾಸಾಯನಿಕ ಬಳಸಿಲ್ಲ ಇವ್ರ ಪ್ಲಾಟಿಗೆ. ಅದಕ್ಕೆ ಎಲ್ಲ ರೈತ ಬಾಂಧವರು ಈ ವಿವಾ ಕಿಸಾನ್ ಪ್ರಾಡಕ್ಟ್ ಆದ ಗ್ರೋತ್ ಕಿಂಗ್ ಡೆವಲಪರನ್ನು ಕಬ್ಬಿಗೆ ಬಳಸಿರಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು ಅಂತ ಹೇಳ್ತೀನಿ. ನಮಸ್ಕಾರ.